ನಿಮ್ಮೆಲ್ಲರ ದಿನ ನಗುವಿನಿಂದ ಸ್ಟಾರ್ಟ್ ಆಗಿ ನಗುವಿನಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜು. ಇವತ್ತು ನಾನು ಬೆಟಗೇರಿ ಚಟ್ನಿ ಅಥವಾ ಗದಗ ಬೆಟಗೇರಿ ಚಟ್ನಿ ಮಾಡೋದು ಹೇಗೆ ಅಂತಲೇ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಎಲ್ಲ ರೆಸಿಪಿ ಗೊತ್ತಾಗಬೇಕಂದ್ರೆ ವಿಡಿಯೋ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡಿ. ನಾನು ಆ್ಯಕ್ಚುಲಿ ಬೆಂಗಳೂರಿಗೆ ಬಂದಿದ್ದೆ ನಮ್ಮ ಆಂಟಿ ಮನೆಗೆ. ಅವರು ಪಡ್ಡಿನ ಜೊತೆ ಗದಗ ಬೆಟಗೇರಿ ಚಟ್ನಿ ಮಾಡ್ತಾಯಿದ್ರು. ಸರಿ ಅವ್ರು ಹೇಗೆ ಮಾಡ್ತಾರೆ ಅಂತಂದೇಳಿ ನಾನು ನಿಮಗೆ ತೋರಿಸೋಣ ಅಂತಂದೇಳಿ ಸ್ಟಾರ್ಟ್ ಮಾಡಿದ್ದೆ. ಆದರೆ ಅವ್ರು ಒಗ್ಗರಣೆ ಹಾಕಿಬಿಟ್ಟಿದ್ರು. ಬಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ ಹೇಗೆ ಮಾಡಿದ್ರು ಅಂತಂದು ಹೇಳಿ. ಪಡ್ಡಿನ ಜೊತೆಗಂತೂ ಭಾಳ ಸಖತ್ತಾಗಿ ಟೇಸ್ಟ್ ಆಗಿತ್ತು. ಇಲ್ಲಿ ಪುಟಾಣಿ ತಗೊಂಬಿಟ್ಟು ಅವರು ಪೈನ್ ಪೌಡ್ರ್ ಮಾಡಿದ್ದಾರೆ. ಸಖತ್ತ ಸಾಫ್ಟಾಗಿ ಬರಬೇಕು ಪೌಡ್ರು. ಅಷ್ಟು ಪೌಡ್ರಿಗೆ ನಮಗೆ ಕ್ವಾಂಟಿಟಿ ನೋಡಿಕೊಂಡು ಅದಕ್ಕೆ ಮೊಸರು ಸೇರಿಸ್ಕೋಬೇಕು ಹುಳಿಗೆ ಅಂತಂದು ಹೇಳಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡ್ಕೊಂಡು ಕೊತ್ತಂಬರಿನೂ ಕೂಡ ಹಾಕೊಂಡ್ರು ಅವರು. ಇಲ್ಲಿ ಸಾಸಿವೆ ಜೀರಿಗೆ ಎಣ್ಣೆ ಹಿಡ್ಕೊಂಬಿಟ್ಟು ಸಾಸಿವೆ ಜೀರಿಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವನ್ನ ಒಗ್ಗರಣೆ ಹಾಕ್ಕೊಂಡಿದ್ದಾರೆ. ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದಾರೆ. ನಿಮಗೆ ಸ್ವೀಟ್ಗೆ ಅನುಸಾರವಾಗಿ ಹಾಕ್ಕೊಳ್ರಿ. ಇದು ಬೆಟಗೇರಿ ಚಟ್ನಿ ಅಂತಂದರೆ ಆ್ಯಕ್ಚುಲಿ ಸ್ವೀಟ್ ಇರ್ತೈತಿ. ಇದಕ್ಕೆ ಸ್ವೀಟು ಮತ್ತು ಖಾರ ಇರೋದಕ್ಕೆ ಬೆಟಗೇರಿ ಚಟ್ನಿನ ಅಂತಾರೆ. ಇದನ್ನು ಈ ಒಗ್ಗರಣೆಗೆ ಮತ್ತು ಈ ಪುಟಾಣಿ ಹಿಟ್ಟು ಮೊಸರಿಗೆ ಇದು ಹುಳಿ ಸ್ವೀಟ್ ಖಾರ ಭಾಳ ಚೆನ್ನಾಗಿ ಬರ್ತೈತಿ. ಇದಕ್ಕೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ಒಂದು ಸ್ವಲ್ಪ ಇದು ಕನ್ಸಿಸ್ಟೆನ್ಸಿ ಏನಂದರೆ ತೆಳ್ಳಗಿರಬೇಕು. ಇದು ಡಿಪ್ ಮಾಡ್ಕೊಂಡು ತಿನ್ನೋಕೆ ಪುರಿಗೆ, ದೋಸೆಗೆ, ಚಪಾತಿಗೆ ಮತ್ತು ಈ ಥರ ಪಡ್ಡು, ಈ ರವೆ ದೋಸೆ ಈ ಥರಕ್ಕೆಲ್ಲ ಚೆನ್ನಾಗಾಗುತ್ತೆ. ಪುರಿಗಂದ್ರೆ ಮಸ್ಟ್ ಸುಡ್ಡು ಇದನ್ನು ಮಾಡತ್ತಾರ. ಹೋಟೆಲೆಲ್ಲ ತಿಂದಿರ್ಬೋದು ನೀವು. ಹೋಟೆಲಲ್ಲೆಲ್ಲ ಬೆಟಗೇರಿ ಚಟ್ನಿ ಅಂತ ಕೊಡ್ತಾರೆ, ಭಾಳ ಚೆನ್ನಾಗತ್ತೈತಿ. ಇದೆಲ್ಲ ಮೊಸರು ಹಾಕ್ಕೊಂಡು ಕಲಿಸ್ಕೊಂಡು ನಿಮಗೆ ಅದೇ ಕ್ವಾಂಟಿಟಿ ಎಷ್ಟು ಬೇಕು ನೋಡ್ರಿ ಅಷ್ಟು. ಬಟ್ ತೆಳ್ಳಗನೆ ಮಾಡ್ಕೋಬೇಕು. ಇದನ್ನು ಡಿಪ್ ಮಾಡ್ಕೊಂಡು ತಿನ್ನಾಕೆ ಅಂತಂದೇಳಿ ನಾವು ಇಲ್ಲಿ ಮಾಡ್ತಾಯಿದ್ದಾರೆ ನೋಡ್ರಿ. ನಮ್ಮ ಆಂಟಿ ತೋರಿಸ್ತಾ ಇದ್ದೀನಿ. ಇಷ್ಟು ನೀರನ್ನು ನೋಡ್ಕೊಂಡು ಇಲ್ಲಿ ಬಾಳ್ಗಿಲೆಲ್ಲ ಒಗ್ಗರಣೆ ಅದೆಲ್ಲ ಇತ್ತಲ್ಲ ಅಂತಂದೇಳಿ ಅದರಲ್ಲೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇದು ಕನ್ಸಿಸ್ಟೆನ್ಸಿ ರೆಡಿ ಮಾಡ್ತಿದ್ದಾರೆ ನೋಡ್ರಿ. ಈ ಹದಕ್ಕೆ ಇರಬೇಕು ಇಲ್ಲಿ ತೆಳ್ಳಗೆ ಹಿಂಗೆ ಈ ಥರ ಇತ್ತು ಅಂದರೆ ಭಾಳ ಟೇಸ್ಟ್ ಆಗುತ್ತೆ. ಪಡ್ ಜೊತೆಗಂದ್ರೆ ಇವತ್ತು ನಾನು ತಿಂದ್ವಿ, ಭಾಳ ಚೆನ್ನಾಗಿ ಸಖತ್ತಾಗಿತ್ತು. ನನಗೆ ಒಂದು ಸ್ವಲ್ಪ ಸ್ವೀಟು ಖಾರ ಈ ಥರ ಮಿಕ್ಸ್ ಇರೋದು ಇಷ್ಟ ಆಗಂಗಿಲ್ಲ ಆ್ಯಕ್ಚುಲಿ. ಬಟ್ ನಾನು ಇದನ್ನು ಭಾಳ ಲೈಕ್ ಮಾಡಿನೇ ತಿಂದೆ ನಾನು. ಇಲ್ಲಿ ಪಡ್ಡಿನ ಹಿಟ್ಟನ್ನು ಕೂಡ ಚೆನ್ನಾಗಿ ಉಕ್ಕು ಬಂದಿದೆ. ಅದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ವಿ. ಇಲ್ಲಿ ಪಡ್ಡನ್ನು ಹಾಕಿದೆ ನೋಡಿರಿ ನಾನು. ಭಾಳ ಚೆನ್ನಾಗಿ ಬಂದಿತ್ತು. ಹಾಗೆ ಪಡ್ಡು ಅದು ಬೆಟಗೇರಿ ಚಟ್ನಿ ಅಂತೂ ತುಂಬ ಚೆನ್ನಾಗಿ ಅನ್ನಿಸ್ತು ತಿನ್ನಲಿಕ್ಕೆ. ನಾನು ಈ ಬೆಟಗೇರಿ ಚಟ್ನಿನ ಪುರಿ ಜೊತೆಗೆಲ್ಲ ತಿಂದಿದ್ದೀನಿ ನಾನು. ಅಷ್ಟೊಂದು ಲೈಕ್ ಆಗಿರಲಿಲ್ಲ. ಬಟ್ ಪಡ್ಡಿನ ಜೊತೆಗಂತೂ ಭಾಳ ಚೆನ್ನಾಗಿ ಅನ್ನಿಸ್ತು. ಬಟ್ ಹೋಟ್ಲಲ್ಲೆಲ್ಲ ಆಲ್ಮೋಸ್ಟ್ ಪಡ್ಡಿನ ಜೊತೆ ಇದು ಪುರಿ ಜೊತೆಗೇ ಕೊಟ್ಟಿರ್ತಾರೆ ಇದನ್ನು ಚಟ್ನಿನ. ನಾನು ಹೋಟ್ಲಲ್ಲೆಲ್ಲ ನೋಡಿದ್ದೀನಿ ನಾನು ಪುರಿ ಜೊತೆಗೆ ಕೊಡೋದನ್ನು. ನೀವು ಒಂದು ಸಲ ಪಡ್ಡಿನ ಜೊತೆಗಾದರೂ ಮಾಡ್ಕೊಳ್ತೀನಿ ರೀ, ಪುರಿ ಜೊತೆಗಾದರೂ ಮಾಡ್ಕೊತೀನಿ ರೀ. ಈವನ್ ಏನೂ ಇಲ್ಲಪ್ಪ ಅಂತಂದಾಗ ಚಪಾತಿಗೂ ಕೂಡ ಮಾಡ್ಕೊಂಡು ತಿನ್ಬೋದು. ಮೋಸ್ಟ್ಲಿ ಮಕ್ಕಳಿಗೆಲ್ಲ ಇದು ಭಾಳ ಲೈಕ್ ಆಗ್ತೈತಿ. ಸ್ವೀಟ್ ಹಿಂಗೆ ಖಾರ ಇರುತ್ತಲ್ಲ ಮತ್ತು ಮೊಸರು ಬೇರೆ ಹಾಕಿರ್ತಾವಲ್ಲ, ಭಾಳ ಚೆನ್ನಾಗಿ ಅನಿಸ್ತೈತಿ. ನೀವು ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಹೇಗಿತ್ತು ಅಂತಂದೇಳಿ. ಬೇಕಂದ್ರೆ ನಾನು ಇನ್ನೊಂದು ಸಲ ರೆಸಿಪಿ ನಾನು ಕೇಳ್ಕೊಂಬಂದಿದ್ದೀನಿ ನಮ್ಮ ಆಂಟಿ ಕಡೆ. ಮಾಡಿ ಬೇಕಾದ್ರೆ ನಿಮಗೆ ಬೇಕಂದರೆ ಮತ್ತೊಂದು ಸಲ ತೋರಿಸ್ತೇನೆ ನಾನು. ಪಡ್ಡನ್ನು ಕೂಡ ಹಾಗೆ ಚೆನ್ನಾಗಿ ಗೋಲ್ಡನ್ ಕಲರ್ ಭಾಳ ಚೆನ್ನಾಗಿ ಬಂದದ್ದು. ಎರಡು ಕಾಂಬಿನೇಷನ್ ಮಾತ್ರ ಸಖತ್ತಾಗಿತ್ತು. ಹಾಗೆ ಅಲ್ಲಿ ಬೆಳಗ್ಗೆ ನಾವು ಟಿಫಿನಿಗೆ ಪಡ್ಡು ತಿಂದರೆ ಮಧ್ಯಾಹ್ನಕ್ಕೆ ಸಬ್ಬಸ್ಗೆ ಬೇಳೆ ಪಲ್ಯ ರೊಟ್ಟಿ ಮಾಡಿದ್ವಿ. ರೊಟ್ಟಿ ಎಲ್ಲ ನನಗೆ ನಮ್ಮದು ವ್ಯೂವರ್ಸ್ ಎಲ್ಲ ನೀವು ಬರೀ ಲಟಿಸ್ ಮಾಡಿದಿರಲ್ಲ, ಬಡದು ತೋರಿಸ್ರಿ ಅಂತೆಲ್ಲ ಹೇಳಿದರು. ಸರಿ ಇವತ್ತಿಲ್ಲಿ ಬಡದೆ ಬಿಡೋಣ ಅಂತ ನಾನು ರೊಟ್ಟಿ ಬಡದೆ. ಈಗ ನಮ್ಮ ಆಂಟಿ ಇಲ್ಲಿ ಸಬ್ಬಸ್ಗೆ ಬೇಳೆ ಪಲ್ಯಕ್ಕೆ ಮತ್ತು ಸಾಂಬಾರು ಮಾಡಿದರು. ಸಬ್ಬಸ್ಗೆ ಬೇಳೆ ಅವರೆಲ್ಲ ಸಬ್ಬಸ್ಗೆ ನೋಡಿರಿ ತೊಳೆದ್ಬಿಟ್ಟು ಬೇಳೆನ ಅದ್ರ ಜೊತೆಗೆ ಬೇಯಕ್ಕೆ ಇಟ್ಬಿಟ್ಟು ಅದರ ಹಸಿಮೆಣ್ಸಿನ್ಕಾಯಿ ಬೇಕಿಟ್ಟು ಲಾಸ್ಟಿಗೆ ಇದನ್ನು ಒಗ್ಗರಣೆ ಕೊಡಲ್ಲ ಇವರು. ಮೇಲ್ಗಡೆನ ಹಸಿ ಎಣ್ಣೆ, ಈ ಥರ ಬೆಳ್ಳುಳ್ಳಿ, ಹಾಗೆ ಉಪ್ಪು, ಅರಿಶಿನ ಪುಡಿ ಇಷ್ಟು ಹಾಕಿಬಿಟ್ಟು ಲಾಸ್ಟಿಗೆ ಅದೆಲ್ಲ ನೀರು ಕುದ್ದಿದೆ ಅಂದಮೇಲೆ ಒಂದು ಮಿಕ್ಸ್ ಮಾಡ್ತಾರೆ. ಭಾಳ ಚೆನ್ನಾಗಿರುತ್ತೆ ಈ ಥರನೂ. ನಾವೆಲ್ಲ ಒಗ್ಗರಣೆ ಕೊಟ್ಟು ಮಾಡ್ತಾವಲ್ಲ, ಅವರು ಈ ಥರ ಮಾಡ್ತಾರೆ. ನಮ್ಮ ಧಾರವಾಡದ ಉತ್ತರ ಕರ್ನಾಟಕ ಸ್ಟೈಲ್ ಇದೇ ಥರ ಮಾಡೋದು, ಅದೇ ಥರನೇ ಮಾಡ್ತಾರೆ ಅವರು. ಭಾಳ ಚೆನ್ನಾಗಿರುತ್ತೆ. ಇದೂ ಕೂಡ ಬಿಸಿ ರೊಟ್ಟಿಗೆ ಭಾಳ ಚೆನ್ನಾಗಿತ್ತು. ಮತ್ತು ಬಿಸಿ ರೊಟ್ಟಿಗೆ ಅದ್ರ ಜೊತೆ ಟೊಮೊಟೊ ಗೊಜ್ಜೂ ಮಾಡಿದರು. ಅದನ್ನು ನಾನು ವಿಡಿಯೋ ಮಾಡಲೇ ಇಲ್ಲ. ಹಾಗೆ ಇಲ್ಲಿ ರಸಮ್ ಕೂಡ ಮಾಡಿದರು ಪಕ್ಕಕ್ಕೆ. ಅನ್ನಕ್ಕೆ ರಸಮ್ಮು ಅಂತಂದೇಳಿ, ರೊಟ್ಟಿಗೆ ಇದು ಟೊಮೊಟೊ ಗೊಜ್ಜು ಮತ್ತು ಬೇಳೆ ಸಬ್ಬಸ್ಗೆ ಪಲ್ಯ ಅಂತ. ನಾವೆಲ್ಲ ಫಸ್ಟಿಗೆ ನಾನು ರೊಟ್ಟಿ ಕಲ್ತಿದ್ದು ಬಡದೇ ಮಾಡ್ತಿದ್ವಿ. ಸಿಕ್ಕಾಪಟ್ಟೆ ಒಂದು 30ರಿಂದ 40 ರೊಟ್ಟಿ ಮಾಡಿ ಸ್ಕೂಲಿಗೆ ಹೋಗ್ತಿದ್ವಿ. ಅಂದರೆ ಒಂದು ನಾದ್ಕಿ ರೊಟ್ಟಿ ಅಂದರೆ ಒಂದು ನಾದ್ಕಿ ಹಿಟ್ಟು ಅಂತಲೇ ಹೇಳ್ತಿದ್ವಿ. ಅದು ಒಂದು ನಾದ್ಕಿ ಅಂದರೆ ಒಂದು 30ರಿಂದ 40 ರೊಟ್ಟಿ ಆಗ್ತಿದ್ವು. ಬಡದೇ ಕಲ್ತಿದ್ದು. ಇವಾಗ ಈ ಥರ ಎಲ್ಲ ಗ್ಯಾಸ್ ಕಟ್ಟಿ ಈ ಥರ ಎಲ್ಲ ಬಂದಿರೋದ್ರಿಂದ ಮತ್ತು ಹಿಟ್ಟೆಲ್ಲ ಸಾಫ್ಟಾಗಿ ಹಾಕಿಬಿಟ್ಟಿರ್ತಾರೆ. ಅದರಿಂದ ಮತ್ತು ಹಾಗೆ ಈಗ ಬಿಜಿ ಶೆಡ್ಯೂಲ್ನಾಗೆ ಬಡಿಯೋದೆಲ್ಲ ಲೇಟ್ ಆಗುತ್ತೆ ಅಂತಂದು ಹೇಳಿ ನಾವೆಲ್ಲ ಲಟ್ಸೋದು ಕಲ್ತ್ಬಿಟ್ಟವಿ. ಅದು ಪರ್ಫೆಕ್ಟ್. ಬಟ್ ಬಡಿಯೋದ್ರಲ್ಲಿನಾಗ ನಮಗೆ ಖುಷಿ ಅನಿಸ್ತೈತಿ. ನಾನಂದ್ರೆ ಇಲ್ಲಿ ಭಾಳ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊತ ನಾನು ರೊಟ್ಟಿ ಬಡಿದೆ. ಅದಕ್ಕೆ ನೀವೆಲ್ಲ ಹೇಳಿದ್ರಲ್ಲ ರೊಟ್ಟಿ ಬಡಿಯೋಕ್ಕೆ ಬರಲ್ಲ ನಿಮಗೆ ಅಂತೆಲ್ಲ ಕೇಳೋರು. ಆ್ಯಕ್ಚುಲಿ ನಾವು ಉದ್ದದೇ ಕಷ್ಟಪಟ್ಟು ಕಲ್ತಿರೋದು. ಬಟ್ ಇವಾಗ ಅದು ಪರ್ಫೆಕ್ಟ್ ಆಗಿದ್ದಾವೆ ಅಂತ ಅದನ್ನು ಮಾಡ್ತಿದ್ದೇವೆ. ರೊಟ್ಟಿ ಇದು ಬಡಿಯೋದಂದ್ರೂ ನಮಗೆ ಭಾಳ ಸುಲಭನೇ ನೋಡಿರಿ. ಎಷ್ಟು ಚೆನ್ನಾಗಿ ರೊಟ್ಟಿ ಬಡೋದು. ರೊಟ್ಟಿ ಅದ್ರ ಜೊತೆಗೆ ಸಬ್ಬಸಿಗೆ ಬೇಳೆ ಟೊಮೊಟೊ ಗೊಜ್ಜು ಭಾಳ ಚೆನ್ನಾಗಿತ್ತು. ಅದಕ್ಕೆ ನಾನು ಬಡದು ಮಾಡ್ತಾಯಿದ್ದೇನೆ ರೊಟ್ಟಿ. ನಿಮಗೆ ಒಂದು ಸಲ ತೋರಿಸೋಣ, ಶೇರ್ ಮಾಡೋಣ ಅಂತಂದು ಹೇಳಿ
ಅದನ್ನು ನಿಮಗೆ ತೋರಿಸಿದೆ ನಾನಿಲ್ಲಿ. ನಮ್ಮ ಉತ್ತರ ಕರ್ನಾಟಕ ಮಂದಿ ಹಿರಿಯರೆಲ್ಲ ಏನಂತಾರೆ ಅಂತಂದ್ರೆ ಬಡದ ರೊಟ್ಟಿನೇ ಚಲೋ, ಲಟ್ಸಿದ ರೊಟ್ಟಿ ಚಲೋ ಅಲ್ಲ ಅಂತಾರೆ. ಬಟ್ ನನಗೆ ಆ ಡಿಫ್ರೆಂಟ್ ಟೇಸ್ಟ್ ನನಗೆ ಅದೇನು ಗೊತ್ತಾಗಿಲ್ಲ. ನನಗೆ ಲಟ್ಸಿದ ರೊಟ್ಟಿನೂ ಅಷ್ಟೇ, ಬಡದ ರೊಟ್ಟಿನೂ ಅಷ್ಟೇ ಅಂತ ಅನಿಸೈತಿ. ನಿಮಗೆಲ್ಲ ಹೀಗೆ ಅನಿಸುತ್ತೆ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸಿ. ಯಾಕಂದ್ರೆ ಅದೇ ಹಿಟ್ಟು ಅದೇ ಕೈ ಅಂತಂದೇಳಿ. ಬಟ್ ಬಡದ್ರಲ್ಲಿ ಮಾತ್ರ ಭಾಳ ಟೇಸ್ಟ್ ಅಂತಂದ್ರೂ ಇರಲಿ, ಧಾರವಾಡದಲ್ಲಾದ್ರೂ ಇರಲಿ ರೀ, ನಮ್ಮ ತನವನ್ನು ನಾವು ಬಿಡಬಾರ್ದು. ನಮಗೊಬ್ಬರು ಕಮೆಂಟ್ ಮೂಲಕ ತಿಳಿಸಿದ್ರು ತಾಲಿಪಟ್ಟಲ್ಲಿ, ನಮ್ಮ ಹೆಮ್ಮೆ ನಮ್ಮ ತಾಲಿಪಟ್ಟು ಅಂತ. ಹಾಗೆ ಇಲ್ಲಿ ನಾವು ಎಲ್ಲಿದ್ರೂ ಕೂಡ ನಮ್ಮದೇ ಹೆಮ್ಮೆ, ನಾವು ಉತ್ತರ ಕರ್ನಾಟಕದರ ಅಂತಂದೇಳಿ ಹೇಳ್ತೀನಿ. ಸರಿ, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಬೆಟಗೇರಿ ಚಟ್ನಿ, ಬಡದದ ರೊಟ್ಟಿ ಅಂತಂದು ಹೇಳಿ. ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾನು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಿಮ್ಮೆಲ್ಲರ ದಿನ ನಗುವಿನಿಂದ ಸ್ಟಾರ್ಟ್ ಆಗಿ ನಗುವಿನಿಂದ ಎಂಡ್ ಆಗಲಿ. ಧನ್ಯವಾದಗಳು.